ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಕುಂದನಗರ ಕುಂದಾಪುರದ ಹೃದಯ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಸಮೀಪದಲ್ಲಿ ಅತ್ಯಂತ ಆಕರ್ಷಕ ಕಟ್ಟಡ ಸಮುಚ್ಚಯದೊಂದಿಗೆ ಶೋಭಾಯಮಾನವಾಗಿ ಬೆಳೆಯುತ್ತಿರುವ ಶಿಕ್ಷಣ ಸಂಸ್ಥೆ ಭಂಡಾರ್ಕರ್ಸ್ ಆರ್ಟ್ಸ್ ಮತ್ತು ಸೈನ್ಸ್ ಕಾಲೇಜು. ತನ್ನ 62ನೇ ಸಂವತ್ಸರದಲ್ಲಿ ಯುವ ಪೀಳಿಗೆಗೆ ಜ್ಞಾನಾಮೃತದ ಧಾರೆ ಎರೆಯುತ್ತಿರುವ ಮಹಾವಿದ್ಯಾಲಯವು ನಮ್ಮೆಲ್ಲರ ಹೆಮ್ಮೆಯ ಭಂಡಾರ್ಕರ್ಸ್ ಕಾಲೇಜು. ಡಾಕ್ಟರ್ ಟಿ.ಎಂ.ಎ. ಪೈ ಅವರು ಮತ್ತು ಡಾಕ್ಟರ್ ಎ.ಎಸ್. ಭಂಡಾರ್ಕರ್ ಅವರ ಕನಸಿನ ಕೂಸಾದ ಈ ಮಹಾವಿದ್ಯಾಲಯಕ್ಕೆ ಮಾನ್ಯತೆಯನ್ನು ದೊರಕಿಸಿಕೊಟ್ಟು ಇದರ ಘನತೆಯನ್ನು ಆಕಾಶದೆತ್ತರಕ್ಕೆ ಏರಿಸಿದವರು ಈ ಕಾಲೇಜಿನ ಪ್ರಾಂಶುಪಾಲರಾಗಿ, ವಿಶ್ವಸ್ಥರಾಗಿ, ಮಣಿಪಾಲ ಅಕಾಡೆಮಿಯ ಆಡಳಿತಾಧಿಕಾರಿಯಾಗಿ ನಿರಂತರ ಶ್ರಮಿಸುತ್ತಿರುವ ಡಾಕ್ಟರ್ ಎಚ್. ಶಾಂತಾರಾಮರವರು. ಡಾಕ್ಟರ್ ಟಿ.ಎಂ.ಎ. ಪೈ ಅವರು ಮತ್ತು ಡಾಕ್ಟರ್ ಎ.ಎಸ್. ಭಂಡಾರ್ಕರರು ಈ ಸಂಸ್ಥೆಯ ಸಂಸ್ಥಾಪಕರಾದರೆ ಡಾಕ್ಟರ್ ಎಚ್. ಶಾಂತಾರಾಮರವರು ಅದನ್ನು ಉತ್ತುಂಗಕ್ಕೆ ಏರಿಸಿದ ರೂವಾರಿಗಳು. ಈ ಮಹಾವಿದ್ಯಾಲಯದ ಇತಿಹಾಸ ಮತ್ತು ಬೆಳವಣಿಗೆಯಲ್ಲಿ ಡಾಕ್ಟರ್ ಎಚ್. ಶಾಂತಾರಾಮರವರ ಅಪೂರ್ವ ಕೊಡುಗೆಯನ್ನು ಶಿಕ್ಷಣ ಪ್ರೇಮಿಗಳ ಮುಂದಿಡುವ ಪಕ್ಷಿನೋಟವಿದು. 1959ರಲ್ಲಿ ಕುಂದಾಪುರದ ರೋಟರಿ ಕ್ಲಬ್ನವರು ಮಣಿಪಾಲದ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ನ ಮುಂದೆ ಸಹಾಯ ಹಸ್ತದ ಬೇಡಿಕೆಯನ್ನಿತ್ತರು. ಕೂಡಲೇ ಅಕಾಡೆಮಿಯ ಡಾಕ್ಟರ್ ಟಿ.ಎಂ.ಎ. ಪೈ ಅವರು ಕುಂದಾಪುರದ ಸಾರ್ವಜನಿಕರು ಕನಿಷ್ಠ ಮೂಲಧನವನ್ನು ಸಂಗ್ರಹಿಸಿಕೊಟ್ಟಲ್ಲಿ ಅಕಾಡೆಮಿಯ ಸಹಾಯ ದೊರೆಯುವುದು ಎಂದರು. ಕೂಡಲೇ ತಡ ಮಾಡದೆ ತಮ್ಮ 25 ವರ್ಷಗಳ ದುಡಿಮೆಯ ಉಳಿತಾಯದ 2 ಲಕ್ಷ ರೂಪಾಯಿಗಳನ್ನು ಕಳುಹಿಸಿ ಕೊಟ್ಟು ಮಣಿಪಾಲದ ಶಿಕ್ಷಣ ಸಂಸ್ಥೆಗಳ ಪಿತಾಮಹ ಡಾಕ್ಟರ್ ಟಿ.ಎಂ.ಎ. ಪೈ ಅವರಲ್ಲಿ ಕಾಲೇಜು ಕಟ್ಟುವ ಜವಾಬ್ದಾರಿಯನ್ನು ಮಣಿಪಾಲ ಅಕಾಡೆಮಿ ವಹಿಸಿಕೊಳ್ಳಬೇಕು ಮತ್ತು ಕಾಲೇಜಿಗೆ ತಮ್ಮ ಕುಟುಂಬದ ಹೆಸರನ್ನಿಡಬೇಕು ಎಂದು ತಿಳಿಸಿ ಪತ್ರ ಬರೆದರು. ಇದರ ಫಲಸ್ವರೂಪವಾಗಿ ಅಕ್ಟೋಬರ್ 2, 1962ರಲ್ಲಿ ಡಾಕ್ಟರ್ ಎ.ಎಸ್. ಭಂಡಾರ್ಕರರ ಅಮೃತ ಹಸ್ತದಿಂದ ಕಾಲೇಜು ಕಟ್ಟಡದ ಶಿಲಾನ್ಯಾಸವಾಯಿತು. 1964ರಲ್ಲಿ ಮೈಸೂರು ರಾಜ್ಯದ ರಾಜ್ಯಪಾಲರಾಗಿದ್ದ ಶ್ರೀ ಜೆ. ಚಾಮರಾಜೇಂದ್ರ ಒಡೆಯರವರು ಕಾಲೇಜು ಕಟ್ಟಡವನ್ನು ಉದ್ಘಾಟಿಸಿದ್ದು ಕುಂದನಗರಿಯ ಜನರಿಗೆ ಅಚ್ಚಳಿಯದ ನೆನಪು ಎಂಬ ಹಿರಿಮೆಗೆ ಪಾತ್ರವಾಯಿತು. ಅಂದಿನ ಮಣಿಪಾಲ ಅಕಾಡೆಮಿಯ ಆದೇಶದಂತೆ ಡಾಕ್ಟರ್ ಎಚ್. ಶಾಂತಾರಾಮರವರು 1976ರಲ್ಲಿ ಭಂಡಾರ್ಕರ್ಸ್ ಕಾಲೇಜಿನ 3ನೇ ಪ್ರಾಂಶುಪಾಲರಾಗಿ ಆಡಳಿತದ ಚುಕ್ಕಾಣಿ ಹಿಡಿದರು. ಡಾಕ್ಟರ್ ಎಚ್. ಶಾಂತಾರಾಮರು ಮೂಲತಃ ಕುಂದಾಪುರದ ಮಣ್ಣಿನ ಮಗ. ಕುಂದಾಪುರದ ಹಟ್ಟಿಯಂಗಡಿ ಇವರ ಪೂರ್ವಿಕರ ನೆಲೆ. ಶ್ರೀ ವಿಠ್ಠಲ ಕಾಮತ್ ಮತ್ತು ಶ್ರೀಮತಿ ರುಕುಮಾಯಿಯವರ ಸುಪುತ್ರರಾಗಿ ಶಾಂತಾರಾಮರು ಆಗಸ್ಟ್ 13, 1928ರಂದು ಜನಿಸಿದರು. ಶಿವಮೊಗ್ಗ ಜಿಲ್ಲೆಯ ನಗರದ ಸರಕಾರಿ ಶಾಲೆಗಳಲ್ಲಿ ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಪಡೆದರು. ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು, ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಬಿಎಸ್ಸಿ ಪದವಿಯನ್ನು ಪಡೆದರು. ಪದವಿ ಶಿಕ್ಷಣದ ಅಭ್ಯಾಸದ ಹಾದಿಯಲ್ಲಿ ಜೆಪಿ ರಾಜರತ್ನಂ, ದೇ. ಜವರೇಗೌಡ ಮತ್ತು ಡಿ.ಎಲ್. ನರಸಿಂಹಾಚಾರ್ಯವರ ಉಪನ್ಯಾಸದ ಫಲವಾಗಿ ಅಚ್ಚ ಕನ್ನಡದ ಭಾಷಾಶೈಲಿ ಇವರದ್ದಾಗಿದ್ದಲ್ಲದೆ ಸಾಹಿತ್ಯದಲ್ಲಿ ಒಲವು ಮೂಡಿತು. 1951ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಎಂಎಸ್ಸಿ ಪದವಿಯನ್ನು ಪ್ರಥಮ ರ್ಯಾಂಕಿನೊಂದಿಗೆ ಗಳಿಸಿದರು. ನಂತರ ಉನ್ನತ ಶಿಕ್ಷಣಕ್ಕಾಗಿ ಲಂಡನ್ಗೆ ತೆರಳಿದ ಇವರು ಜೈವಿಕ ವಿಜ್ಞಾನದ ಕೀಟಶಾಸ್ತ್ರದಲ್ಲಿ, ಇಂಪೀರಿಯಲ್ ಕಾಲೇಜ್ ಆಫ್ ಸೈನ್ಸ್ ಮತ್ತು ಟೆಕ್ನಾಲಜಿಯಲ್ಲಿ ನಿರಂತರ ಸಂಶೋಧನೆ ನಡೆಸಿ 1954ರಲ್ಲಿ ಪಿಎಚ್ಡಿ ಮತ್ತು ಡಿಐಸಿ ಪದವಿಗಳನ್ನು ತಮ್ಮದಾಗಿಸಿಕೊಂಡರು. 1951-52ರಲ್ಲಿ ಮೈಸೂರಿನ ಸೇಂಟ್ ಫಿಲೋಮಿನಾ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ 1955ರಿಂದ 58ರವರೆಗೆ ಡೆಲ್ಲಿ ವಿಶ್ವವಿದ್ಯಾಲಯದಲ್ಲಿ, 1962ರಿಂದ 75ರವರೆಗೆ ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಈ ಮಧ್ಯದಲ್ಲಿ 1958ರಿಂದ 1962ರವರೆಗೆ 4 ವರ್ಷಗಳು ಭಾರತ ಸರ್ಕಾರದ ರಾಷ್ಟ್ರೀಯ ಮಲೇರಿಯಾ ನಿರ್ಮೂಲನಾ ಕಾರ್ಯಕ್ರಮದ ಪ್ರಾದೇಶಿಕ ಸಹಾಯಕ ಮತ್ತು ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು. 1976ರಲ್ಲಿ ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಪ್ರಾಣಿಶಾಸ್ತ್ರ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀಯುತರು ಭಂಡಾರ್ಕರ್ಸ್ ಕಾಲೇಜಿಗೆ ಪ್ರಾಂಶುಪಾಲರಾಗಿ ಬಂದಾಗ
ಕಾಲೇಜಿನ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳ ವಿಶ್ವಾಸ ಮತ್ತು ಪ್ರೀತಿಯನ್ನು ಸಂಪಾದಿಸಿಕೊಂಡಿದ್ದಲ್ಲದೆ ಕಾಲೇಜು ಮತ್ತು ಸಾರ್ವಜನಿಕರ ನಡುವೆ ಸೌಹಾರ್ದಯುತ ಸಂಬಂಧವನ್ನು ಕಲ್ಪಿಸುವಲ್ಲಿ ಯಶಸ್ವಿಯಾದರು. ಮತ್ತು ನಮ್ಮ ಶಾಂತಾರಾಮ್ ಅವರು 2003ನೇ ಇಸ್ವಿಯಲ್ಲಿ ಇಲ್ಲಿ ಮಂಗಳೂರು ಮಣಿಪಾಲಕ್ಕೆ ಬಂದದ್ದು. ಆವಾಗದಿಂದ ಅವರದ್ದು ಪರಿಚಯ ಬಹಳ ಹತ್ತಿರದಿಂದ ಪರಿಚಯ ಉಂಟು. ಅದರ ಮುಂಚೆ ಕೂಡ ನಾನು ಅವರ ಹೆಸರು ಕೇಳ್ತಾ ಬಂದಿದ್ದೆ, ಯಾಕೆಂದರೆ ಅವರು ಮಾಧವ ಪೈಗಳ ಒಡನಾಟಿ ಆಗಿದ್ದರು. ಆದರೆ ಇಲ್ಲಿ ಮಣಿಪಾಲಕ್ಕೆ ಬಂದ ನಂತರ ಅವರ ಹತ್ತಿರ ಪರಿಚಯ. ಅವರಿಗೆ ಕೂಡ ಬಹಳಷ್ಟು ನಮ್ಮ ಕಲೆ ಸಂಸ್ಕೃತಿಗೆಯಲ್ಲಿ ಬಹಳಷ್ಟು ಆಸಕ್ತಿ. ಯಕ್ಷಗಾನ ಇರಲಿ, ನಾಟಕ ಇರಲಿ, ಧಮ್ಮಕ ಇರಲಿ, ಯಾವುದೇ ಇರಲಿ ಬಹಳಷ್ಟು ಆಸಕ್ತಿ. ಹಾಗೆ ಕುಂದಾಪುರ ಭಂಡಾರ್ಕರ್ ಕಾಲೇಜಲ್ಲಿ ಬಹಳ ವೈಯಕ್ತಿಕವಾಗಿ ಅವರು ಅದರಲ್ಲಿ ಆಸಕ್ತಿ ವಹಿಸಿಕೊಂಡು ಅಲ್ಲಿ ಕೂಡ ತುಂಬಾ ಕಲೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದಾರೆ. ಸ್ವಪ್ನ ಶಿಲ್ಪಿ ಡಾಕ್ಟರ್ ಎಚ್ ಶಾಂತಾರಾಮ್ ಅವರು ಕುಂದಾಪುರ ಭಂಡಾರ್ಕರ್ಸ್ ಕಾಲೇಜಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಿದವರು. 5 ದಶಕಗಳ ಕಾಲ ಈ ವಿದ್ಯಾಸಂಸ್ಥೆಯ ಪ್ರಗತಿಗೆ ನೀಡಿದ ಕೊಡುಗೆ ಇತಿಹಾಸ ಪುಟದಲ್ಲಿ ಶಾಶ್ವತವಾಗಿರುತ್ತದೆ. ಕುಂದಾಪುರ ಭಂಡಾರ್ಕರ್ಸ್ ಕಾಲೇಜಿನ ಸರ್ವ ವಿಶ್ವಸ್ತರು ಹಾಗೂ ಆಡಳಿತ ಮಂಡಳಿಯ ಪರವಾಗಿ ಅವರಿಗೆ ಭಾವಾಭಿನಂದನೆ ಸಮರ್ಪಿಸಲು ಸಂತೋಷಪಡುತ್ತಿದ್ದೇವೆ. 1978ರಲ್ಲಿ ವಿದ್ಯಾರ್ಥಿಗಳ ಪ್ರತಿಭೆಗಳ ಅನಾವರಣಕ್ಕಾಗಿ ಮಾಧವ ಮಂಟಪ ನಿರ್ಮಾಣವಾಗಿ 1978ರಲ್ಲಿ ಕೊಯಾಕುಟ್ಟಿ ಹಾಲ್, ಸಿಂಡಿಕೇಟ್ ಬ್ಯಾಂಕ್, 1979ರಲ್ಲಿ 12 ತರಗತಿಗಳಿರುವ 2 ಅಂತಸ್ತಿನ ಡಾಕ್ಟರ್ TMA ಪೈ ಸೌಧ, 1976ರಲ್ಲಿ ಕಾಲೇಜು ಕ್ಯಾಂಟೀನು ನಿರ್ಮಾಣ, 1979ರಲ್ಲಿ RN ಶೆಟ್ಟಿ ಸಭಾಭವನ, ವಿಜ್ಞಾನಸೌಧ ಮತ್ತು TMA ಪೈ ಸೌಧಗಳನ್ನು ಜೋಡಿಸುವ ಕಟ್ಟಡ ರಚನೆಯಾಯಿತು. ನನ್ನನ್ನು ಭಂಡಾರ್ಕರ್ಸ್ ಕಾಲೇಜಿನ ಪ್ರಾಂಶುಪಾಲನಾಗಿ ಆಯ್ಕೆ ಮಾಡಿ ನಾನು ಕರ್ತವ್ಯ ನಿಭಾಯಿಸುವಾಗ ಪ್ರೇರಕ ಶಕ್ತಿಯಾಗಿ ಮಾರ್ಗದರ್ಶಿಯಾಗಿ ಮುನ್ನಡೆಸಿದವರು ಡಾಕ್ಟರ್ ಶಾಂತಾರಾಮ್ರವರು. 5 ವರ್ಷಗಳ ಕಾಲ ಪ್ರಾಚಾರ್ಯ ಪರ್ವವನ್ನು ಯಶಸ್ವಿಯಾಗಿ ಮುಗಿಸಿ ನಿವೃತ್ತನಾದ ಸಂದರ್ಭದಲ್ಲಿ ಡಾಕ್ಟರ್ರವರು ನೀನು ಎಲ್ಲಾದರೂ ಇರು, ಆದರೆ ಸದಾ ಕಾರ್ಯಶೀಲನಾಗಿರು ಎಂದು ಹೇಳಿದ ಕಿವಿ ಮಾತನ್ನು ನಾನು ಚಾಚೂ ತಪ್ಪದೆ ಪಾಲಿಸುತ್ತಿದ್ದೇನೆ. ಉತ್ತಮ ಕಾರ್ಯಗಳ ಅನುಷ್ಠಾನಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿ ಮುಕ್ತ ಮನಸ್ಸಿನಿಂದ ಪ್ರೋತ್ಸಾಹ ನೀಡಿದ್ದಾರೆ. ವಯೋವೃದ್ಧರು ಜ್ಞಾನವೃದ್ಧರೂ ಆದ ಡಾಕ್ಟರ್ ಶಾಂತಾರಾಮ್ ಅವರಿಗೆ ದಯಾಮಗನಾದ ಭಗವಂತನು ಆಯುರಾರೋಗ್ಯಗಳನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ತುಂಬು ಹೃದಯದ ಅಭಿವಂದನೆಗಳನ್ನು ಸಮರ್ಪಿಸುತ್ತೇನೆ. 1976ರಲ್ಲಿ ತಾಳಮದ್ದಲೆಯ ಕೂಟದೊಂದಿಗೆ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲು ನಾಂದಿ ಹಾಡಿದರು. ನಾಟಕದಲ್ಲಿ ಅತೀವ ಆಸಕ್ತಿ ಇದ್ದ ಶಾಂತಾರಾಮರು 1976ರಲ್ಲಿ ಅಸಂಗತ ನಾಟಕ ವೇದಿಕೆಯನ್ನು ಆರಂಭಿಸಿ 1982ರಲ್ಲಿ ಕಾಲೇಜಿನ ಅಧಿಕೃತ ಸೇವೆಯಿಂದ ನಿವೃತ್ತರಾದ ಡಾಕ್ಟರ್ ಅವರು ಮಣಿಪಾಲ ಅಕಾಡೆಮಿಯ ಆಡಳಿತಾಧಿಕಾರಿಯಾದರು. ಅಕಾಡೆಮಿಯ ವರಿಷ್ಠ ಮಂಡಳಿಯ ಸದಸ್ಯರಾಗಿ, ಅಕಾಡೆಮಿಯ ಎಲ್ಲಾ ಶಿಕ್ಷಣ ಸಂಸ್ಥೆಗಳ ಸಂಯೋಜನಾಧಿಕಾರಿಯಾಗಿ, ನಮ್ಮ ಕಾಲೇಜಿನ ವಿಶ್ವಸ್ಥ ಮಂಡಳಿಯ ವಿಶ್ವಸ್ಥರಾಗಿ, ಕಟ್ಟಡ ರಚನಾ ಸಮಿತಿಯ ನೇತಾರರಾಗಿ, ರಂಗ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ನಿರ್ವಹಿಸಿರುವ ಇವರ ಸೇವೆ ಅನನ್ಯವಾದುದು. ಡಾಕ್ಟರ್ ಎಚ್ ಶಾಂತಾರಾಮರು ನಿರ್ದೇಶಕರಾಗಿ, ಪ್ರೊಫೆಸರ್ ವಸಂತ ಬನ್ನಾಡಿಯವರು ಇದರ ಸಂಚಾಲಕರಾಗಿ, ಅಂದಿನ ಪ್ರಾಂಶುಪಾಲರಾಗಿದ್ದ ಡಾಕ್ಟರ್ US ಐತಾಳರು ರಂಗ ಚಟುವಟಿಕೆಗಳ ಕಾರ್ಯಶೀಲ ಮುನ್ನಡೆಗೆ ಹೆಜ್ಜೆ ಇಟ್ಟರು. ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ನಾಟಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಪ್ರದರ್ಶಿಸಲು ಅನುಕೂಲವಾಗುವಂತೆ ಮಾಧವ ಮಂಟಪವನ್ನು 1978ರಲ್ಲಿ ಸ್ಥಾಪಿಸಲಾಗಿತ್ತು. ನಾಟಕೋತ್ಸವ, ರಂಗವಿನ್ಯಾಸ, ರಂಗಕಮ್ಮಟ, ರಂಗನಾಟಕ ತರಬೇತಿ ಇತ್ಯಾದಿ ಕಾರ್ಯಕ್ರಮಗಳನ್ನು ರಂಗ ಅಧ್ಯಯನ ಕೇಂದ್ರದ ಮೂಲಕ ನವೀನ ರೂಪದಲ್ಲಿ ಪ್ರತಿಬಿಂಬಿಸಲಾಯಿತು. ರಂಗ ಅಧ್ಯಯನ ಕೇಂದ್ರದ ಮುಂದಿನ ಬೆಳವಣಿಗೆಯಾಗಿ 2014ರಲ್ಲಿ ಬಯಲು ರಂಗಮಂದಿರ ನಿರ್ಮಾಣವಾಯಿತು. ಡಾಕ್ಟರ್ ಎಸ್ ಶಾಂತಾರಾಮ್ ಅವರು ಬಹಳ ವಿಶಿಷ್ಟ ವ್ಯಕ್ತಿ. ಅವರದು ಅಪರೂಪದ ವ್ಯಕ್ತಿತ್ವ. ಅವರಲ್ಲಿರುವ ವಿಶೇಷ ಗುಣಗಳನ್ನು ಅರಿತುಕೊಳ್ಳುವುದು ಸುಲಭವಲ್ಲ. ಸಂಸ್ಥೆಯಲ್ಲಿ ಕಲೆ ಮತ್ತು ಸಂಸ್ಕೃತಿ, ಪರ್ಸನಾಲಿಟಿ ಡೆವಲಪ್ಮೆಂಟ್, ಸ್ಕಿಲ್ ಡೆವಲಪ್ಮೆಂಟ್ ಹಾಗೂ ಸ್ಪೋರ್ಟ್ಸ್ಗಳಿಗೆ ಆದ್ಯತೆ ನೀಡಿ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಅವಕಾಶಗಳನ್ನು ಕಲ್ಪಿಸಿಕೊಡುವಲ್ಲಿ ಡಾಕ್ಟರ್ ಎಸ್ ಶಾಂತಾರಾಮ್ ಅವರ ಸ್ಫೂರ್ತಿ, ಮಾರ್ಗದರ್ಶನ, ಬೆಂಬಲ, ಅವಸರಗಳ ಪೂರೈಕೆ ಸ್ಮರಣೀಯ. ಇನ್ನು ನಾನು ಪ್ರಾಂಶುಪಾಲನಾಗಿದ್ದಾಗ ಅವರು ನೀಡಿದ ಮಾರ್ಗದರ್ಶನ, ಬೆಂಬಲ, ಸಹಕಾರ, ಸಲಹೆಗಳು
ಅನಿರ್ವಚನೀಯ ಹಾಗೂ ಸ್ಮರಣೀಯ. ನಮ್ಮನ್ನೆಲ್ಲ ರಕ್ಷಿಸುತ್ತಿರುವ ಆ ದಿವ್ಯ ಶಕ್ತಿ ಡಾಕ್ಟರ್ ಎಸ್ ಶಾಂತಾರಾಮ್ ಮತ್ತು ಅವರ ಧರ್ಮಪತ್ನಿಯವರಿಗೆ ದೀರ್ಘಕಾಲ ಆರೋಗ್ಯವಂತರಾಗಿ ಬಾಳುವ ಚೈತನ್ಯ ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತೇನೆ. 1976ರಲ್ಲಿ ಡಾಕ್ಟರ್ ಎಚ್ ಶಾಂತಾರಾಮರವರು ಪ್ರಾಂಶುಪಾಲರಾಗಿ ಬಂದ ಕೂಡಲೇ ಹೆಸರಾಂತ ಭಾಗವತ ನಾರಾಯಣ ಉಪ್ಪೂರರು ಮತ್ತು ಹಿರಿಯ ಕಲಾಭಿಮಾನಿ ಶ್ರೀ ಎಂ ಹೆಗಡೆಯವರ ಸಮಾಲೋಚನೆಯೊಂದಿಗೆ ಯಕ್ಷಗಾನ ಕಲಾ ಸಂಘವನ್ನು ಸ್ಥಾಪಿಸಲಾಯಿತು. ದರ್ಶನ ವಾರ್ಷಿಕ ಸಂಚಿಕೆಯು ಭಂಡಾರ್ಕರ್ಸ್ ಕಾಲೇಜಿನ ವಿದ್ಯಾರ್ಥಿಗಳು, ಅಧ್ಯಾಪಕರು ಮತ್ತು ಆಡಳಿತ ವರ್ಗದವರ ಸಾಧನೆಗಳಿಗೆ ಬೆಳಕಿನ ಕನ್ನಡಿಯಾಗಿದೆ. 1976-77ರಲ್ಲಿ ಡಾಕ್ಟರ್ ಎಚ್ ಶಾಂತಾರಾಮರವರೇ ಕಾಲೇಜಿನ ವಾರ್ಷಿಕಾಂಕಕ್ಕೆ ದರ್ಶನ ಎಂದು ನಾಮಕರಣ ಮಾಡಿದರು. 2002ರಲ್ಲಿ ಅಕಾಡೆಮಿಯ ಕುಲಸಚಿವರಾದ ಡಾಕ್ಟರ್ ಕೆ ಪೈಗಳವರು ನೂತನ ಗ್ರಂಥಾಲಯಕ್ಕೆ ಶಿಲಾನ್ಯಾಸ ಮಾಡಿದರು. 2004ರಲ್ಲಿ 4 ಮಹಡಿಯ ಮಹಾಗ್ರಂಥಾಲಯವು ದಿವಂಗತ ವೆಂಕಟರಾಯ ಭಂಡಾರ್ಕರ್ ಸ್ಮಾರಕ ಕಟ್ಟಡ ಎಂಬ ಹೆಸರಿನಲ್ಲಿ ಹೊಸ ರೂಪದಲ್ಲಿ ಮೈದಳೆದು ನಿಂತಿತು. ಈ ಮಹಾಗ್ರಂಥಾಲಯ ಕಟ್ಟಡದ ಪರಿಕಲ್ಪನೆ ಡಾಕ್ಟರ್ ಎಚ್ ಶಾಂತಾರಾಮರ ದೂರದರ್ಶಿತ್ವದಿಂದ ಸಾಕಾರಗೊಂಡಿದ್ದನ್ನು ನಾವು ಎಂದೂ ಮರೆಯಲು ಸಾಧ್ಯವಿಲ್ಲ. ಡಾಕ್ಟರ್ ಶಾಂತಾರಾಮ್ ಅವರ ಬದುಕು ಒಂದು ಶಕ್ತಿಯಾಗಿ ನನಗೆ ಭಾಸವಾಗುತ್ತದೆಯೇ ಹೊರತು ಓರ್ವ ಸಾಮಾನ್ಯ ವ್ಯಕ್ತಿಯಾಗಿ ಅಲ್ಲ. ಅವರ ದೂರದರ್ಶಿತ್ವಕ್ಕೆ ಭಂಡಾರ್ಕರ್ಸ್ ಕಾಲೇಜು ಬೆಳೆದು ಬಂದ ರೀತಿಯೇ ಸಾಕ್ಷಿ. ಸಾಹಿತ್ಯ, ಕಲೆ, ಯಕ್ಷರಂಗ, ರಂಗಭೂಮಿಯ ಪರಿಜ್ಞಾನ, ವಾಸ್ತವಿಕವಾಗಿ ಚಿಂತನೆಗಳನ್ನು ವೈಜ್ಞಾನಿಕ ನೆಲೆಯಲ್ಲಿ ಗಟ್ಟಿಗೊಳಿಸಿ ಕಟ್ಟಿಕೊಡುವ ವ್ಯಕ್ತಿತ್ವ. ಶ್ರೀಯುತರ ತುಂಬ ಜೀವನ ಭಗವಂತನ ಅನುಗ್ರಹದಿಂದ ಸದಾ ಚೆನ್ನಾಗಿ ಸಾಗಿ ನಮಗೆಲ್ಲ ದಾರಿದೀಪವಾಗಲಿ ಎಂದು ಹಾರೈಸುತ್ತೇನೆ. 1999ರಲ್ಲಿ ಪ್ರಭಾಕರ ತೋಳಾರ್ ಒಳಾಂಗಣ ಕ್ರೀಡಾಂಗಣ, 2019ರಲ್ಲಿ ವಿದ್ಯಾರ್ಥಿನಿಯರಿಗಾಗಿ ಒಳಾಂಗಣ ಕ್ರೀಡಾಂಗಣ ವಿದ್ಯಾರ್ಥಿಗಳ ಕ್ರೀಡೆಗೆ ಪ್ರೋತ್ಸಾಹಕ ಅಂಗಗಳಾಗಿದ್ದವು. ಭಾರತೀಯ ಕುಸ್ತಿ ಶೈಲಿಯಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದ ಶಾಂತಾರಾಮರು 1981ರಲ್ಲಿ ಕೊಯ್ಯಾಕುಟ್ಟಿ ಹಾಲಿನಲ್ಲಿ ಕುಸ್ತಿ ತರಬೇತಿ ಆರಂಭಿಸಿದರು. ನಂತರ ಗ್ರೀಕೋ ರೋಮನ್ ಕುಸ್ತಿ ಮತ್ತು ಭಾರ ಎತ್ತುವ ಕಲೆಯ ತರಬೇತಿಗಾಗಿ ಕುಸ್ತಿ ಭವನದ ನಿರ್ಮಾಣವಾಯಿತು. 2000 ಇಸವಿಯಲ್ಲಿ ಕಾಲೇಜಿನಲ್ಲಿ ವಿದ್ಯಾರ್ಥಿನಿ ನಿಲಯ ನಿರ್ಮಾಣ, 2008ರಲ್ಲಿ ಕಂಪ್ಯೂಟರ್ ಬ್ಲಾಕ್ ಹಾಗೂ 2013ರಲ್ಲಿ ತಲೆ ಎತ್ತಿ ನಿಂತ 4 ಮಹಡಿಯ ಆಡಳಿತ ಸೌಧಗಳು ಕಾಲೇಜಿನ ಅಭಿವೃದ್ಧಿ ಮತ್ತು ಪ್ರಸಿದ್ಧಿಯನ್ನು ಮೆರೆಯುತ್ತಿವೆ. ಡಿಸೆಂಬರ್ 5ರಂದು ಸಂಸ್ಥಾಪಕರ ದಿನಾಚರಣೆಯ ಅಂಗವಾಗಿ ಅಂತರ ಕಾಲೇಜು ಸಂಗೀತ ಸ್ಪರ್ಧೆಯನ್ನು ಆಯೋಜಿಸಲಾಗುತ್ತಿದೆ ಮತ್ತು ಜೀವನ ಮೌಲ್ಯ ಶಿಬಿರ, ರಕ್ತದಾನ ಶಿಬಿರ, ಸಾಹಿತ್ಯಗೋಷ್ಠಿ, ನಾಟಕ ಪ್ರದರ್ಶನಗಳು, ಕ್ರೀಡಾ ಸ್ಪರ್ಧೆಗಳು ಹೀಗೆ 106 ಸ್ಪರ್ಧೆಗಳು ಜೊತೆಗೆ 3 ದಿನದ ಕಾಲೇಜು ವಾರ್ಷಿಕೋತ್ಸವದಲ್ಲಿ ವಿದ್ಯಾರ್ಥಿಗಳ ವೈವಿಧ್ಯಮಯ ಕಲಾಮೇಳದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಡಿಬರುತ್ತಿವೆ. 1987-88ರಲ್ಲಿ ಬೆಳ್ಳಿ ಹಬ್ಬ, 2003-2004ರಲ್ಲಿ 40ರ ಸಂಭ್ರಮ, 2013-2014ರಲ್ಲಿ ಸುವರ್ಣ ಮಹೋತ್ಸವ, 2022-23ರಲ್ಲಿ ವಜ್ರ ಮಹೋತ್ಸವ ಸಮಾರಂಭಗಳು ಅದ್ದೂರಿಯಿಂದ ನಡೆದ ಮಹೋನ್ನತ ಕಾರ್ಯಕ್ರಮಗಳು. ಇದುವರೆಗೆ ಸುಮಾರು 175ಕ್ಕೂ ಹೆಚ್ಚು ರ್ಯಾಂಕುಗಳನ್ನು ಪಡೆದ ಈ ಕಾಲೇಜಿನಲ್ಲಿ ಪ್ರಸ್ತುತ ಪದವಿ ಮತ್ತು ಪದವಿ ಪೂರ್ವ ಕಾಲೇಜುಗಳ ಸಹಯೋಗದಲ್ಲಿ 3000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದಾರೆ. ಡಾಕ್ಟರ್ ಎಚ್ ಶಾಂತಾರಾಮರ ಈ ಮಹಾಯಜ್ಞಕ್ಕೆ ಜೊತೆಗೂಡಿ ಕಾರ್ಯನಿರ್ವಹಿಸಿರುವ ಎಲ್ಲಾ ಸಮಯದ ವಿಶ್ವಸ್ತ ಮಂಡಳಿಯ ಸರ್ವ ಸದಸ್ಯರು, ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ಮಣಿಪಾಲದ ಸರ್ವ ಸದಸ್ಯರು ಮತ್ತು ಪ್ರಾಂಶುಪಾಲರಾಗಿರುವ ಪ್ರೊಫೆಸರ್ ಎ ನಾರಾಯಣ ಆಚಾರ್, ಪ್ರೊಫೆಸರ್ ವೈ ರಾಜೀವ ಶೆಟ್ಟಿ, ಪ್ರೊಫೆಸರ್ ಎಸಿ ತುಂಗ, ಡಾಕ್ಟರ್ ಯುಎಸ್ ಐತಾಳ್, ಪ್ರೊಫೆಸರ್ ಎಸ್ ನಾರಾಯಣರಾವ್, ಪ್ರೊಫೆಸರ್ ಚಂದ್ರಶೇಖರ ದೋಮ, ಡಾಕ್ಟರ್ ಎನ್ಪಿ ನಾರಾಯಣ ಶೆಟ್ಟಿ ಮತ್ತು ಅಧ್ಯಾಪಕ ವೃಂದ ಹಾಗೂ ಕಾಲೇಜು ಕಚೇರಿಯ ಪ್ರಬಂಧಕರಾಗಿದ್ದ ಶ್ರೀ ಕೆ ವಿಠ್ಠಲರವರ ಕಾರ್ಯನಿಷ್ಠೆ ಅಪಾರವಾಗಿದೆ. ಇವರು ನಡೆದ ಹಾದಿಯಲ್ಲಿಯೇ ಇಂದಿನ ಪ್ರಾಂಶುಪಾಲರಾಗಿರುವ ಡಾಕ್ಟರ್ ಶುಭಕರಾಚಾರ್ಯವರು ಕಾಲೇಜನ್ನು ಮುನ್ನಡೆಸುತ್ತಿದ್ದಾರೆ. ಡಾಕ್ಟರ್ ಎಚ್ ಶಾಂತಾರಾಮ್ ಎಂಬ ಹೆಸರನ್ನು ಕೇಳಿದೊಡನೆ ಅವರ ಮೆಚ್ಚಿನ ಕವಿ ಮಾನ್ಯ ಡಿ.ವಿ. ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಈ ಸಾಲುಗಳು ನೆನಪಾಗುತ್ತವೆ. ತನ್ನ ಶಕ್ತಿಯನ್ನೆಳೆದು
ತನ್ನ ಗುಣಗಳ ಬಗೆದು ಸನ್ನಿವೇಶದ ಸೂಕ್ಷ್ಮವನ್ನು ಅರಿತು ಧೃತಿದಳೆದು ತನ್ನ ಕರ್ತವ್ಯ ಪರಿಧಿಯ ಮೀರದಜ್ಜಿಗೆಸೆ ಪುಣ್ಯಶಾಲಿಯ ಪಾಡು ಮಂಕುತಿಮ್ಮ. ನಮ್ಮ ಈ ವಿದ್ಯಾ ದೇಗುಲದ ನಿರಂತರ ಬೆಳವಣಿಗೆಗೆ ಕಾರಣೀಭೂತರಾದ ಮಹನೀಯರು ಡಾಕ್ಟರ್ ಎಚ್ ಶಾಂತಾರಾಮರವರು. ಹೀಗೆ ತನ್ನ ಜೀವಿತದ ಎಲ್ಲ ಹೆಚ್ಚಿನ ಸಮಯವನ್ನು ಈ ಮಹಾವಿದ್ಯಾಲಯಕ್ಕೆ ಧಾರೆ ಎರೆದ ಉತ್ತಮ ನಾಯಕ, ವಿದ್ಯಾಪ್ರೇಮಿ, ಸಂಘಟಕ ಹಾಗೂ ಉತ್ತಮ ವಾಗ್ಮಿ, ಯೋಜನೆಗಳನ್ನಾಗಿ ಕಾರ್ಯಗತ ಮಾಡಿದ ಮಹನೀಯ, ಸಂಪನ್ಮೂಲಗಳ ಕೊರತೆಯನ್ನು ಮೀರಿ ಅಂದುಕೊಂಡದ್ದನ್ನು ಸಾಧಿಸಿಯೇ ಬಿಡುವ ಭಗೀರಥ ಡಾಕ್ಟರ್ ಶಾಂತಾರಾಮರವರ ಹೆಸರು ಈ ವಿದ್ಯಾಸಂಸ್ಥೆ ಇರುವ ತನಕವೂ ಅಜರಾಮ. ಇಂತಹ ಮಹನೀಯನಿಗೆ ನನ್ನ ನಮೋ ನಮನ. ಡಾಕ್ಟರ್ ಎಚ್ ಶಾಂತಾರಾಮರವರ ಧರ್ಮಪತ್ನಿ ಶ್ರೀಮತಿ ವಿಜಯಲಕ್ಷ್ಮಿ ಶಾಂತಾರಾಮರವರ ಸಹಕಾರ ಅವಿಸ್ಮರಣೀಯ. ಸಾಹಿತ್ಯ ಸಂಗೀತದಲ್ಲಿ ಅಪಾರ ಅಭಿರುಚಿ ಹೊಂದಿರುವ ಶ್ರೀಮತಿ ವಿಜಯಲಕ್ಷ್ಮಿ ಶಾಂತಾರಾಮರವರು ತಮ್ಮ ಚುಟುಕು, ಕವಿತೆ, ಕವನಗಳ ಮೂಲಕ ವಿದ್ಯಾರ್ಥಿಗಳು, ಅಧ್ಯಾಪಕರನ್ನು ಹುರಿದುಂಬಿಸುತ್ತಿರುವುದನ್ನು ಯಾರೂ ಮರೆಯಲಸಾಧ್ಯ. ಬದುಕಿಗೆ ಅರ್ಥಪೂರ್ಣ ದಾರಿದೀಪ, ಜೀವನದ ಸಂಭ್ರಮದ ಅನುಭವ, ಸಂಸ್ಕಾರದ ಬಾಳಿಕೆ ದೀರ್ಘಕಾಲಿಕ, ನಡೆ ನುಡಿಯಲ್ಲಿ ಸಾಮರಸ್ಯದ ಪ್ರಭವ, ಸಜ್ಜನ ಸಂಘದಿಂದ ಬಾಳು ಸಾರ್ಥಕ ಎಂಬಂತೆ 96 ವರ್ಷಗಳ ಬದುಕಿನ ಪರಿಪೂರ್ಣತೆಯ ಮಂದಹಾಸದ ಅನುಭವದ ಜ್ಞಾನಕೋಶವೆಂಬ ಮೇರು ಪರ್ವತ ಶಾಂತಾರಾಮರು. ಸರಳ ಸಜ್ಜನಿಕೆಯ ಶಾಂತಾರಾಮರ ಆತ್ಮವಿಶ್ವಾಸ, ನೇರ ಸ್ಪಷ್ಟವಾದ ಮಾತುಗಳು, ಗಂಭೀರವಾದ ನಡಿಗೆ ಅವರ ಶಿಸ್ತಿನ ಬದುಕನ್ನು ಅನಾವರಣಗೊಳಿಸುತ್ತದೆ. ಡಾಕ್ಟರ್ ಶಾಂತಾರಾಮ್ ಅವರ ಬಗ್ಗೆ ಮಾತಾಡುವುದಂದರೆ ಅದೊಂದು ಜ್ಞಾನದ ದೊಡ್ಡ ಕೋಶ. ಆಡಳಿತಾತ್ಮಕವಾಗಿ ಅವರಿಂದ ಕಲಿತಂಥ ಬಹಳಷ್ಟು ವಿಷಯಗಳು ನಮಗೆ ನಮ್ಮ ಆಡಳಿತದಲ್ಲಿ ನಮಗೆ ಅದನ್ನು ಕಂಡುಕೊಂಡಿದ್ವಿ. ಅವರು ಭಾವಾಭಿನಂದನ ಈ ಸಮಾರಂಭದಲ್ಲಿ ಅವರಿಗೆ ನಾವು ನಮ್ಮ ಒಂದು ಸನ್ಮಾನವನ್ನು ಅವರು ಸ್ವೀಕರಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮೆಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ನಾನು ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ಹಾಗೆ ಮಣಿಪಾಲದಲ್ಲಿ ಒಂದು ಭೀಷ್ಮ ಅಂತ ಹೆಸರನ್ನು ಪಡೆದಂಥ ಡಾಕ್ಟರ್ ಎಚ್ ಶಾಂತಾರಾಮ್ ಅವರು ಭೀಷ್ಮಾಚಾರ್ಯರು ಅಂದರೆ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ಅವರು ಇಡೀ ಅಕಾಡೆಮಿಯಲ್ಲಿ ಒಂದು ದೊಡ್ಡ ಹಿರಿಯ ಜೀವ, ಮತ್ತು ಅವರಷ್ಟು ಜ್ಞಾನ ಭಂಡಾರ ಸಾಧಾರಣ ಈ ಭಾಗದಲ್ಲಿ ಯಾರೂ ಇರಲಿಕ್ಕಿಲ್ಲ ಅಂತ ನನಗೆ ಅನಿಸುತ್ತೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಅವರಿಗೆ ಒಂದು ವಿಶೇಷವಾದಂಥ ಧನ್ಯವಾದವನ್ನು ನಾವು ಈ ಎಲ್ಲ ಕಾಲೇಜಿನ ಪರವಾಗಿ ಮತ್ತು ಶಿಕ್ಷಕ ಮಿತ್ರರ ಪರವಾಗಿ ನಾನು ಅರ್ಪಿಸ್ತಾ ಇದ್ದೇನೆ. ತಮ್ಮ ಸಿದ್ಧಹಸ್ತ ಭಾಷಣದಲ್ಲಿ ದಾಸ ಸಾಹಿತ್ಯ, ವಚನ ಸಾಹಿತ್ಯ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಸೋಮೇಶ್ವರ ಶತಕ, ಮಂಕುತಿಮ್ಮನ ಕಗ್ಗದ ತತ್ವ ಮತ್ತು ತುಣುಕುಗಳ ಕಾವ್ಯಮಯ ಜ್ಞಾನಾಮೃತವನ್ನು ಉಣಬಡಿಸುತ್ತಿರುವವರು. ಶಿಕ್ಷಣ, ಸಂಶೋಧನೆ, ಆಡಳಿತ, ಕಾನೂನು, ಲೆಕ್ಕಪತ್ರ, ಕಲೆ, ಸಾಹಿತ್ಯ ಹೀಗೆ 100 ಕ್ಷೇತ್ರಗಳ ಅಪಾರ ಪರಿಣಿತಿಯನ್ನು ಹೊಂದಿರುವ ಶಾಂತಾರಾಮರು ನಡೆದಾಡುವ ಜ್ಞಾನಕೋಶ. ವೇದಿಕೆಯ ಯಾವುದೇ ಕಾರ್ಯಕ್ರಮವಾದರೂ ಪ್ರತಿಯೊಬ್ಬರ ಮಾತುಗಳನ್ನಾಲಿಸಿ ಸಮಾರಂಭದ ಶೀರ್ಷಿಕೆಗೆ ಅರ್ಥ ಕೊಡುವ ವಿಮರ್ಶಕರು. ಸಹೃದಯಿ ಶಾಂತಾರಾಮರು ಯಾರನ್ನು ಯಾವುದನ್ನು ಪ್ರಶ್ನಿಸದೆ, ಟೀಕಿಸದೆ, ಸತ್ಯಾಸತ್ಯತೆಯ ವಿಚಾರ ವಿಮರ್ಶೆಯಲ್ಲಿ ತೊಡಗಿಕೊಂಡು ಎಲ್ಲರೊಳಗೊಂದಾಗುವ ತನ್ನ ಕುಂದನಾಡು ಕುಂದಾಪುರದ ಹಿರಿಮೆಯನ್ನು ಶಿಕ್ಷಣ ಕ್ರಾಂತಿಯೊಂದಿಗೆ ನಭದೆತ್ತರಕ್ಕೆ ಏರಿಸಿದ ಮಾನವತಾವಾದಿ. ಅಧ್ಯಾಪಕರಾಗಿ, ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ, ಆಡಳಿತಾಧಿಕಾರಿಯಾಗಿ, ಸಲಹಾಗಾರರಾಗಿ ದಕ್ಷ ಛಾಪು ಮೂಡಿಸಿದ ಶಿಕ್ಷಣದ ತತ್ವಜ್ಞಾನಿ ಶಾಂತಾರಾಮರು ಕುಂದಾಪುರದ ಜನತೆಗೆ ಲಭ್ಯವಾಗಿದ್ದು ಇಡೀ ಕುಂದಾಪುರ ಸಮಾಜದವರ ಭಾಗ್ಯವೇ ಆಗಿದೆ. ಇಂತಹ ಧೀಮಂತ ವ್ಯಕ್ತಿಯನ್ನು ಅಭಿನಂದಿಸುವ ಈ ಸಮಯ ಸುಮಧುರ ಮತ್ತು ಸಂತಸದ ಕ್ಷಣವಾಗಿದೆ. ಈ ವಿದ್ಯಾಮಂದಿರಕ್ಕೆ ನಿಮ್ಮ ಮಾರ್ಗದರ್ಶನ ಸದಾ ಅಗತ್ಯ. ಅದು ಮುಂದೆಯೂ ಒದಗಲಿ ಎನ್ನುವುದು ನಮ್ಮ ಆಶಯ. ಗಾಂಭೀರ್ಯದ ನಡೆಯ, ಸುಲಲಿತ ನುಡಿಯ, ಮುಗುಳು ನಗೆಯ, ನಿಮ್ಮ ಚೈತನ್ಯದ ಚೇತನದ ಸಾಂಗತ್ಯ ಮುಂದೆಯೂ ನಮಗೆಲ್ಲರಿಗೂ ದೊರಕುತ್ತಿರಲಿ. ನಿಮಗೆ ತುಂಬು ಆಯುಷ್ಯ, ಆರೋಗ್ಯ, ನೆಮ್ಮದಿಯನ್ನು ನೀಡಿ ಸದಾ ಚಟುವಟಿಕೆಯಿಂದ ಕ್ರಿಯಾಶೀಲರಾಗಿರುವಂತೆ ಶ್ರೀದೇವರು ಹಾರೈಸಲಿ ಎಂಬ ಮನದಾಸೆಯೊಂದಿಗೆ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ನ ಮಣಿಪಾಲದ ಸರ್ವ ಸದಸ್ಯರು, ಕಾಲೇಜು ವಿಶ್ವಸ್ಥ ಮಂಡಳಿಯ ಸರ್ವ ಸದಸ್ಯರು,
ಕಾಲೇಜಿನ ಪ್ರಾಂಶುಪಾಲರು, ಪ್ರಾಧ್ಯಾಪಕ ವೃಂದ, ಅಧ್ಯಾಪಕೇತರರು, ವಿದ್ಯಾರ್ಥಿಗಳು, ಪ್ರಾಕ್ತನ ವಿದ್ಯಾರ್ಥಿಗಳು ಹಾಗೂ ಅಭಿಮಾನಿ ಬಂಧುಗಳು, ವಂದನೆಗಳು.